ಸುಮಾರು 80 ಶಾಸಕರು, 80ರಿಂದ 90 ಶಾಸಕರು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಂತಿರುವಂತದ್ದು. ಹೇಗೆ? ಸುಮಾರು 6 ಜನ ನಾಯಕರು ಒಂದಷ್ಟು ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ಒಂದೊಂದು ಕ್ಲಬ್ ರೀತಿಯಲ್ಲಿ ಇರುವಂತದ್ದು. ರಾಜಣ್ಣ ಅವ್ರ ಜೊತೆಯಲ್ಲಿ ಸುಮಾರು 20-25 ಜನ, ಎಚ್ ಸಿ ಮಹದೇವಪ್ಪ ಅವ್ರ ಜೊತೆಯಲ್ಲಿ, ಪರಮೇಶ್ವರ್ ಅವ್ರ ಜೊತೆಯಲ್ಲಿ, ಸತೀಶ್ ಜಾರಕಿಹೊಳಿ ಅವ್ರ ಜೊತೆಯಲ್ಲಿ, ಎಂ ಬಿ ಪಾಟೀಲ್ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರ ಜೊತೆಯಲ್ಲಿ ಇರುವಂತದ್ದು. ಇವರೆಲ್ಲರೂ ಕೂಡ ಒಂದೊಂದು ಘಟಕಗಳಾಗಿ ಸಿದ್ದರಾಮಯ್ಯ ಅವರ ಒಂದು ದೊಡ್ಡ ಸೇನೆ ಏನಿದೆ ಅಥವಾ ಅವರ ಆಪ್ತ ಬಳಗ ಏನಿದೆ ಅದರ ಸುಮಾರು 80-90 ಶಾಸಕರ ವಿಶ್ವಾಸದ ಜೊತೆಯಲ್ಲಿ ಕೂತಿರುವಂತದ್ದು. ಹೈಕಮಾಂಡ್ ಹೇಳಿದ್ರೆ ದೆಹಲಿಗೂ ಕೂಡ ಅಷ್ಟು ಜನರನ್ನ ಕರ್ಕೊಂಡು ಹೋಗುತ್ತೆ. ಇದರರ್ಥ 80ರಿಂದ 90 ಶಾಸಕರು ಇವತ್ತು ಕೂಡ 137-140 ಶಾಸಕರ ಪೈಕಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಥವಾ ಅಹಿಂದ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗ್ಬೇಕು, ಸಿದ್ದರಾಮಯ್ಯ ಅವರು ಒಂದು ವೇಳೆ ಹೇಳಿದ್ರೆ ಅಲ್ಲಿಗೆ ದಲಿತರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಬಯಸಿದ್ರೆ ಮಾಡ್ಲೇಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಇದರ ಮಧ್ಯೆ ತುಂಬಾ ಇಂಪಾರ್ಟೆಂಟ್ ಅನ್ಸುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಜೊತೆಗಿನ ಶಾಸಕರ ಸಂಖ್ಯೆ 13ರ ಮೇಲಿಕ್ಕೆ ಹೋಗ್ತಿಲ್ಲ, 20ರ ಕೆಳಗೆ ಬರ್ತಿಲ್ಲ. ಏನೇ ಮಾಡಿದ್ರು ಇನ್ನುಳಿದಂತೆ 20-25 ಶಾಸಕರು ತಟಸ್ಥರಾಗಿದ್ದಾರೆ. ಮೇ ಬಿ ಹೈಕಮಾಂಡ್ ಯಾರನ್ನ ಒಟ್ಟು ಮಾಡಿ ತೋರಿಸುತ್ತೋ ಅವರೇ ನಾಯಕ ಅಂತ ಒಪ್ಪುವಂತವ್ರು ಆ ಟೀಮ್. ಇದರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ಗೆ ತುಂಬಾ ಸ್ಪಷ್ಟವಾಗಿ ರಾಜಣ್ಣ ಸೇರಿದಂತೆ ಹಲವು ನಾಯಕರು ಪರೋಕ್ಷವಾಗಿ ನಾಯಕತ್ವ ಬದಲಾವಣೆನೇ ಆದ್ರೆ ಏನ್ ಬೇಕಾದ್ರೂ ಆಗಬಹುದು, ಬಹುಪಾಲು ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಿರುವಂತದ್ದು ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ, ಆಗಲ್ಲ. ಬದಲಾಗಿ ಯಾರಿಗೆ ಶಕ್ತಿ ಇದೆ, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಥಿಯರಿ, ಅವರು ನಾಯಕರಾಗಿ ಮುಂದುವರಿತಾರೆ. ಹಣದಿಂದಾನ, ಶಾಸಕರ ಬೆಂಬಲದ ಸಂಖ್ಯೆಯ ನಂಬರ್ನ ಮೂಲಕ. ಹಾಗೆ ನೋಡಿದ್ರೆ ಹೌದು, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಬಯಸಿದ್ದು ನಿಜ. ಅದಕ್ಕೋಸ್ಕರ ಪದೇ ಪದೇ ನಾಳೆ ಬಾ ಅಂತ ಬೋರ್ಡ್ ಹಾಕಿದ್ರು ಕೂಡ ಹೈಕಮಾಂಡ್ ಕದ ತಡ್ತಿದ್ದಾರೆ, ಬರ್ತಿದ್ದಾರೆ.